ದಿನೇ ದಿನೇ ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿದೆ. ಸಂಸ್ಕರಿಸಿದ ಆಹಾರ, ವ್ಯಾಯಾಮದ ಕೊರತೆ, ಮದ್ಯ ಸೇವನೆ ಈ ಸಮಸ್ಯೆಗೆ ಮುಖ್ಯ ಕಾರಣವಾಗಿದೆ. ಆದರೆ ಮೀನು ಸೇವಿಸೋದ್ರಿಂದ ಯಕೃತ್ತಿಗೆ ಪ್ರಯೋಜನಕಾರಿಯಾಗಿದೆ. ಹಾಗಂತ ಈ ರೀತಿ ಮೀನು ಸೇವಿಸೋದ್ರಿಂದ ಇದು ನಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಅಂತ ನಿಮಗೆ ತಿಳಿದಿದೆಯಾ? ಹೌದು, ಪಿತ್ತಜನಕಾಂಗ ಒಂದು ಪ್ರಮುಖವಾದ ಅಂಗವಾಗಿದೆ. ಪೋಷಕಾಂಶಗಳನ್ನು ಸಂಸ್ಕರಿಸುವಲ್ಲಿ, ಹಾನಿಕಾರಕ ಜೀವಾಣುಗಳು ಮತ್ತು ಇತರ ವಸ್ತುಗಳನ್ನು ಫಿಲ್ಟರ್ ಮಾಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಪಿತ್ತಜನಕಾಂಗ ಅಥವಾ ಯಕೃತ್ತಿನಲ್ಲಿ ಹೆಚ್ಚು ಕೊಬ್ಬು ಉಂಟಾಗುವುದರಿಂದ ಸಮಸ್ಯೆ ಉಂಟಾಗುತ್ತೆ. ಅದರಲ್ಲೂ ಫ್ಯಾಟಿ ಲಿವರ್ ಕಾಯಿಲೆಯನ್ನು ಸ್ಟೀಟೋಟಿಕ್ ಪಿತ್ತಜನಕಾಂಗದ ಕಾಯಿಲೆಯ ಉಪವಿಭಾಗವೆಂದು ಪರಿಗಣಿಸಲಾಗಿದೆ. ಇದನ್ನು ತಾಂತ್ರಿಕವಾಗಿ ಚಯಾಪಚಯ ಕ್ರಿಯೆಯ ಅಸಾಮಾನ್ಯ ಕ್ರಿಯೆಗೆ ಸಂಬಂಧಿಸಿದ ಸ್ಟೀಟೋಟಿಕ್ ಪಿತ್ತಜನಕಾಂಗದ ಕಾಯಿಲೆ ಎಂದು ಕರೆಯಲಾಗುತ್ತೆ. ಇದು ಯಕೃತ್ತಿನಲ್ಲಿ ಕೊಬ್ಬು ಸಂಗ್ರಹವಾಗಲು ಕಾರಣವಾಗುತ್ತೆ. ಸಂಸ್ಕರಿಸಿದ ಆಹಾರ, ಸಕ್ಕರೆ, ಕಾರ್ಬೋಹೈಡ್ರೇಟ್ಗಳು, ಸ್ಯಾಚುರೇಟೆಡ್ ಕೊಬ್ಬುಗಳು ಮತ್ತು ಕಳಪೆ ಗುಣಮಟ್ಟದ ಪ್ರೋಟೀನ್ ಇರುವ ಮಾಂಸಾಹಾರ ಯಕೃತ್ತಿನ ಕಾಯಿಲೆಗೆ ಪ್ರಮುಖ ಕಾರಣವಾಗಿದೆ. ದೈಹಿಕ ವ್ಯಾಯಾಮದ ಕೊರತೆ ಮತ್ತು ಆನುವಂಶಿಕ ಅಂಶಗಳು ಇತರ ಪ್ರಮುಖ ಅಂಶಗಳು ಇದಕ್ಕೆ ಕಾರಣವಾಗಿದೆ. ಮಧ್ಯಮ ಮದ್ಯ ಸೇವನೆ ಫ್ಯಾಟಿ ಲಿವರ್ ಕಾಯಿಲೆಗೆ ಕಾರಣವಾಗಬಹುದು. ಆದರೆ ಮೀನು ಪಿತ್ತಜನಕಾಂಗದ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ ಅಥವಾ ಪಿತ್ತಜನಕಾಂಗದಲ್ಲಿ ಸಂಗ್ರಹವಾಗುವ ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿ ಪ್ರಯೋಜನಕಾರಿಯಾಗಿದೆ. ನಮ್ಮ ನಿಯಮಿತ ಆಹಾರದಲ್ಲಿ ಮೀನುಗಳನ್ನು ಸೇರಿಸಿಕೊಳ್ಳುವುದರಿಂದ ಫ್ಯಾಟಿ ಲಿವರ್ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಉತ್ತಮ ಕ್ಯಾಲೋರಿಯುಳ್ಳ ಮೀನುಗಳು ಆಲ್ಫಾ ಲಿನೋಲಿಕ್ ಆಮ್ಲ, ಐಕೋಸಾಪೆಯೋನಿಕ್ ಆಮ್ಲ ಮತ್ತು ಡಿಕೋಸಾಹೆಕ್ಸಯೋನಿಕ್ ಆಮ್ಲನಂತಹ ಒಮೆಗಾ 3 ಕೊಬ್ಬಿನ ಆಮ್ಲಗಳನ್ನು ಸಂಗ್ರಹವಾಗಿರುವ ಮೀನುಗಳು ತುಂಬ ಒಳ್ಳೆಯದಾಗಿದೆ. ಇವು ಯಕೃತ್ತಿನ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಮತ್ತು ಯಕೃತ್ತಿನ ಕಾರ್ಯವನ್ನು ಸುಧಾರಿಸುತ್ತೆ. ಈ ಮೀನುಗಳು ಸುಲಭವಾಗಿ ಜೀರ್ಣವಾಗುವ ಉತ್ತಮ ಗುಣಮಟ್ಟದ ಪ್ರೋಟೀನ್ ಅಥವಾ ನೇರ ಪ್ರೋಟೀನ್ ಅನ್ನು ಸಹ ಒದಗಿಸುತ್ತವೆ. ಇದು ದೇಹದಲ್ಲಿ ಪ್ರೋಟೀನ್ ನಿರ್ಮಿಸಲು ಅಗತ್ಯವಾದ ಅಮೈನೋ ಆಮ್ಲಗಳನ್ನು ಸಹ ಒದಗಿಸುತ್ತದೆ. ಮುಖ್ಯವಾಗಿ ಮೀನಿನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಯಕೃತ್ತಿನ ಒಟ್ಟಾರೆ ಉರಿಯೂತ ಮತ್ತು ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಯೋಜನಕಾರಿಯಾಗಿದೆ. ಆದರೆ ಆಹಾರದಲ್ಲಿ ಮೀನುಗಳನ್ನು ಸೇರಿಸಿಕೊಳ್ಳುವುದರಿಂದಲೇ ಫ್ಯಾಟಿ ಲಿವರ್ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುವುದಿಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಮೀನನ್ನು ಹೇಗೆ ಬೇಯಿಸಲಾಗುತ್ತೆ ಎಂಬುದರ ಬಗ್ಗೆಯೂ ಗಮನ ಹರಿಸುವುದು ಮುಖ್ಯ. ಅಡುಗೆ ಪ್ರಕ್ರಿಯೆಯಲ್ಲಿ ಮೀನನ್ನು ಎಣ್ಣೆಯಲ್ಲಿ ಹುರಿಯುವುದು ಮತ್ತು ಸ್ಯಾಚುರೇಟೆಡ್ ಕೊಬ್ಬನ್ನು ಸೇರಿಸುವುದರಿಂದ ಮೀನಿನಲ್ಲಿ ಪ್ರೋಟೀನ್ ರಚನೆಗೊಳ್ಳುವುದಕ್ಕೆ ಹಾನಿಯುಂಟು ಮಾಡುತ್ತೆ. ಮೀನು ತಿನ್ನುವುದರಿಂದ ಸಿಗುವ ಅನೇಕ ಪ್ರಯೋಜನಕಾರಿ ಪರಿಣಾಮಗಳು ನಾಶವಾಗುತ್ತವೆ. ಆದ್ದರಿಂದ ಫ್ಯಾಟಿ ಲಿವರ್ ಕಾಯಿಲೆಯನ್ನು ತಡೆಗಟ್ಟಲು ರೋಗಿಯು ಆಹಾರವನ್ನು ನಿರ್ವಹಿಸಬೇಕು. ಹೀಗಾಗಿ ಈ ಬಗೆಗಿನ ಹೆಚ್ಚಿನ ಮಾಹಿತಿ ಪಡೆಯಲು ಯಕೃತ್ತಿನ ತಜ್ಞರನ್ನು ಭೇಟಿ ಮಾಡೋದು ಒಳ್ಳೆಯದು. ಸಾಲ್ಮಾನ್, ಟ್ಯೂನಾ, ಸಾರ್ಡಿನ್, ಮ್ಯಾಕೆರಲ್, ಹೆರಿಂಗ್ ಮತ್ತು ಕ್ಯಾಟ್ಫಿಶ್ನಂಥ ಮೀನುಗಳು ಯಕೃತ್ತಿಗೆ ಒಳ್ಳೆಯದು. ಆದರೆ ಯಕೃತ್ತಿನ ಆರೋಗ್ಯವು ನೀವು ಮೀನುಗಳನ್ನು ಹೇಗೆ ಬೇಯಿಸುತ್ತೀರಿ ಎಂಬುದರ ಮೇಲೂ ಅವಲಂಬಿತವಾಗಿರುತ್ತೆ. ನೀವು ಬೇಯಿಸಿದಾಗ ಅಥವಾ ಗ್ರಿಲ್ ಮಾಡಿದ ಮೀನುಗಳನ್ನು ತಿನ್ನಬಹುದಾಗಿದೆ.